ಬಟ್ ಅವ್ನ ಆತರ ಆಡ್ತಾ ಇಲ್ಲ, ಬರೀ ಅವ್ನ ಮಾತು ಇವ್ನ ಮಾತು ಕೇಳ್ಕೊಂಡು ಅವ್ನ ಆಟ ಅವ್ನ ಆಡಕ್ಕೆ. ಅಂದ್ರೆ ಇಲ್ಲಿ ಟಾರ್ಚರ್ ಕೊಡ್ತಾ ಇದಾರಲ್ಲ ಬಿಗ್ ಬಾಸ್ ಒಳಗಡೆ ಏನೇನ್ ನಡೀತಾ ಇದೆ? ಡೈಲಿ ವಾಚ್ ಮಾಡ್ತೀವಿ ಬಿಗ್ ಬಾಸ್ ನ. ಹಾ. ಸೊ ನಮ್ಗೆ ಇಷ್ಟವಾಗಿದ್ದು ಗಿಲ್ಲಿ ನಟ. ಗಿಲ್ಲಿ ನಟ. ಗಿಲ್ಲಿ ನಟ ಚೆನ್ನಾಗ್ ಆಡ್ತಾರೆ. ಯಾಕೆ ಬರೀ ಗಿಲ್ಲಿ 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 ಅಂತಿರಲ್ಲ? ಸೊ ಎಲ್ಲಾ ತರದ್ರಲ್ಲ ಅವ್ನ್ ಚೆನ್ನಾಗ್ ಆಡ್ತಾನೆ. ಒಂದು ಡಿಸಿಷನ್ ಮೇಕಿಂಗ್ ಬಂದ್ರು, ಕಾಮಿಡಿ ಎಲ್ಲ ಚೆನ್ನಾಗಿ, ಕಾಮಿಡಿಯಲ್ಲೇ ಆನ್ಸರ್ ಕೊಡ್ತಾನೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗುನು. ಹಾ. ಏನ್ ಮಾಡ್ಬೇಕಂದ್ರೆ ಅವ್ನ್ ಕಾಮಿಡಿನಲ್ಲೇ ಅವ್ನ್ ಆನ್ಸರ್ ಕೊಡ್ತಾನೆ. ಸೊ ಯಾವ್ದನ್ನು ಅವನು ಪಾಸಿಟಿವ್ ನೆಗೆಟಿವ್ ಅಂತ ತಗೊಂಡು ಓವರ್ ಆಕ್ಟಿಂಗ್ ಮಾಡಲ್ಲ. ಓಕೆ. ಸೊ ನಾರ್ಮಲಿ ಕಾಮಿಡಿ ಹೇಳ್ಕೊಂಡೇನೆ ಅವ್ನ ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಹಂಗೆ ಚೆನ್ನಾಗ್ ಆಡ್ಕೊಂಡು ಹೋಗ್ತಿದ್ದಾನೆ. ಹಾ. ಸೊ ಅಶ್ವಿನಿ ಗೌಡಗೆ ಡೆಡ್ ಆಪೋಸಿಟ್ ಆಗಿ ನಿಂತ್ಕೊಳಕ್ ಆಗದೆ ಇದ್ದಿದ್ ಯಾರಿಗೂ ಆಗ್ತಾ ಇರ್ಲಿಲ್ಲ. ಆಕ್ಚುಲಿ ಯಾರು ಮಾತಾಡ್ತಾ ಯಾಕೆ ಇರ್ಲಿಲ್ಲ. ಅಶ್ವಿನಿ ಗೌಡ ಏನ್ ದಾನ? ಡಾನ್ ಅಂತ ಎಲ್ಲರೂ ಅವಳಿಗೆ ಅಂದ್ಕೊಂಡಿದ್ದಾಳೆ ಅವಳು, ಬಟ್ ಅವಳು ಡಾನ್ ಏನಲ್ಲ. ಅವಳು ಫೀಲ್ ಆಗ್ತಾ ಇದ್ದಾಳೆ ಆತರ. ಬಟ್ ಗಿಲ್ಲಿ ನಟ ಹೆಂಗೆ ಟ್ಯಾಂಕ್ ಕೊಡ್ಬೇಕು ಹಂಗ್ ಕೊಟ್ಕೊಂಡು ಅವಳನ್ನ ಒಂದ್ ದಾರಿಗೆ ತರ್ತಾ ಇದ್ದಾನೆ. ಓಕೆ. ಈಗ ಅಶ್ವಿನಿ ಗೌಡ ಜೊತೆ ಇನ್ನೊಬ್ರು ರಿಷಾ ಅಂತ ಒಬ್ರು ಸೇರ್ಕೊಂಡಿದ್ದಾರೆ. ಹಾ. ಏನ್ ಅನ್ಸುತ್ತೆ? ಹೊಡೆದ್ಬಿಟ್ರು ಗಿಲ್ಲಿಗೆ, ಗಿಲ್ಲಿ ಫೇವ್ರೇಟ್ ಗಿಲ್ಲಿಗೆ ಹೊಡೆದ್ಬಿಟ್ರಲ್ಲ? ಹೊಡಿಬಾರ್ದಾಗಿತ್ತು, ಬಟ್ ಅವಳು ಹೊಡೆದಿದ್ದು ಅದೇ ತರ. ಇವನೇನಾದ್ರೂ ಗಿಲ್ಲಿ ಹೊಡೆದಿದ್ರೆ ಅದು ಬೇರೆ ತರನೇ ಆಗ್ತಾ ಇತ್ತು. ಅದು ಪಾಪ ಗಿಲ್ಲಿ ನಟ ಪಾಸಿಟಿವ್ ಆಗಿ ತಗೊಂಡ. ನೆಕ್ಸ್ಟ್ ಏನಾಗುತ್ತೋ ಬಿಗ್ ಬಾಸ್ ಅಲ್ಲಿ ಕಿಚ್ಚ ಸುದೀಪ್ ಏನ್ ಹೇಳ್ತಾರೋ ನೋಡ್ಬೇಕು ಸರ್. ಈಗ ಆ ಜಾಗದಲ್ಲಿ ಗಿಲ್ಲಿಗೆ ಹೊಡಿಬೇಕಾದ್ರೆ ಆ ಜಾಗದಲ್ಲಿ ನೀವ್ ಇದ್ದಿದ್ರೆ ಏನ್ ಮಾಡ್ತಾ ಇದ್ರಿ ರಿಷಾಗೆ? ರಿಷಾಗ್ ಹೇಳ್ತಾ ಇದ್ವಿ ನೀವ್ ಮಾಡಿದ್ ತಪ್ಪು ಅಂತ. ನೀವ್ ಮಾಡಿದ್ ತಪ್ಪು ಅಂತ. ಸೊ ನಾವ್ ಹೇಳೋವರೆಗೂ ಹೇಳ್ತೀವಿ, ಅದ್ ಕೇಳಲ್ಲ ಅಂದಾಗ ಲಾಸ್ಟ್ ಫೈನಲ್ ಯಾರು ಬರ್ತಾರೆ, ಕಿಚ್ಚ ಸುದೀಪ್ ಅವ್ರು ಬಂದು ಅವ್ರು ಯಾರು ಹೇಳ್ಬೇಕೋ ಅವ್ರು ಹೇಳ್ದಾಗ್ಲೇನೆ ಅವರು. ಅಂದ್ರೆ ನೀವು ನಾರ್ಮಲಿ ಹೇಳ್ತಾ ಇದ್ರಿ ಅಷ್ಟೇನೆ? ಹಾ, ಅಷ್ಟೇ ಅಲ್ವಾ, ಇನ್ನು ನಾವು ಹೊಡಿಯಕ್ಕಾಗುತ್ತಾ? ಓಕೆ. ಈಗ ಅವ್ರು ಗಿಲ್ಲಿಗೆ ಹೊಡೆದು ಬಿಟ್ರಲ್ಲ, ಮತ್ತೆ ನೀವು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ನೀವೇನು ಮಾಡ್ತಾ ಇರ್ಲಿಲ್ವಾ? ಮತ್ತೆ ಬರೀ ಬಾಯ್ ಮಾತಲ್ಲಿ ಹೇಳ್ತಿದ್ರ? ಹೌದು. ನೆಕ್ಸ್ಟ್ ಕಿಚ್ಚ ಸುದೀಪ್ ಬಂದಾಗ ನಾವ್ ಅದನ್ನ ಎಕ್ಸ್ಪ್ರೆಸ್ ಮಾಡಿ ಹೇಳ್ತಾ ಇದ್ವಿ, ಈ ತರ ಮಾಡಿದ್ ತಪ್ಪು ಅಂತ. ನೆಕ್ಸ್ಟ್ ಅವ್ರು ಅಟ್ಲೀಸ್ಟ್ ಅವರು ಅದು ತಪ್ಪನ್ ತಿಳ್ಕೊಂಡು ಅವ್ನ್ ಸಾರಿ ಕೇಳಿ ಮುಂದೆ ಹೋಗ್ತಾರೋ ಇಲ್ಲ ಮನೆಗೆ ಹೋಗ್ತಾರೋ, ಅದು ಡಿಸಿಷನ್ ಅವ್ರದಲ್ಲ, ಮೇನ್ ಬಿಗ್ ಬಾಸ್ ದಲ್ವಾ. ಬಿಗ್ ಬಾಸ್ ಏನ್ ತಗೊಂತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಈಗ ಕಾಕ್ರೋಚ್ ಸುದಿ ಬಗ್ಗೆ ಏನ್ ಹೇಳ್ತೀರಿ? ಕಾಕ್ರೋಚ್ ಸುದೀಪ್ ಅವನು ಸ್ವಂತ ನಿರ್ಧಾರದಿಂದ ಆಡಿದ್ರೆ ಚೆನ್ನಾಗ್ ಆಡ್ತಾನೆ. ಬಟ್ ಅವ್ನ ಆತರ ಆಡ್ತಾ ಇಲ್ಲ, ಬರೀ ಅವ್ನ ಮಾತು ಇವ್ನ ಮಾತು ಕೇಳ್ಕೊಂಡು ಅವ್ನ ಆಟ ಅವ್ನ ಆಡಕ್ಕೆ ದಾರಿ ಸಿಗ್ತಾ ಇಲ್ಲ ಅವ್ನಿಗೆ. ಬರೀ ಅಶ್ವಿನಿ ಗೌಡ ಇಂದ ಹಿಂದೆ ಹೋಗ್ತಾ ಅವ್ರ ಹಿಂದೆ ಹೋಗಿ ಅವನ ಹೆಸರು ಹಾಳು ಮಾಡ್ಕೊಂತಾ ಇದ್ದಾನೆ. ಅಶ್ವಿನಿ ಗೌಡ ಹಿಂದೆ ಹೋಗಿ ಅವನ ಹೆಸರು ಹಾಳು ಮಾಡ್ತಾನೆ. ಓಕೆ. ಈ ವಾರ ಯಾರು ಎಲಿಮಿನೇಷನ್ ಆಗ್ಬೇಕು? ಈ ವಾರನ ರಿಷಾ ಹೋಗ್ಬೋದು ಅನ್ಸುತ್ತೆ. ರಿಷಾ ಆಲೆ ಇದಾದ್ಲಲ್ಲ, ಸೇಫ್ ಆಗಿದ್ದಾಳೆ. ಸೇಫ್ ಆದ್ಲಲ್ಲ. ಆದ್ರೂ ಅವಳು ಹೌದು. ಓಕೆ. ರಿಷಾ ಬಿಟ್ರೆ ಬೇರೆ ಇನ್ಯಾರು? ರಿಷಾ ಬಿಟ್ರೆ ಧ್ರುವಂತ್ ಹೋಗ್ಬೋದು ಮೇ ಬಿ. ಯಾಕೆ ಧ್ರುವಂತ್ ಹೋಗ್ಬೇಕು ಅಂತಂದ್ರೆ? ಧ್ರುವಂತ್ ಅಂದ್ರೆ ಸರಿ ಆಟ ಆಡ್ತಾ ಇಲ್ಲ ಅವನು. ಆಡೋ ಟೈಮಲ್ಲಿ ಆಡ್ತಾ ಇಲ್ಲ, ಮಾತಾಡೋ ಟೈಮಲ್ಲಿ ಮಾತಾಡ್ತಾ ಇಲ್ಲ. ಎಲ್ಲಿ ಆಕ್ಷನ್ ತಗೋಬೇಕು ಅಲ್ಲಿ ತಗೋಬೇಕು, ಆದ್ರೆ ತಗೊಂತಿಲ್ಲ. ಸೊ ಇವಾಗ ಸ್ವಲ್ಪ ಅಶ್ವಿನಿ ಗೌಡ ಟ್ರೈನ್ ಮಾಡಿದಾನೆ ಅನ್ನೋ ಉದ್ದೇಶಕ್ಕೆ ಅವ್ನು ಬಂದ್ ಬೇಗ ಜಾಸ್ತಿ ಮಾತಾಡ್ತಿದ್ದಾನೆ. ಅದನ್ನ ಮುಂಚೆಯಿಂದ ಅವನೇ ಟ್ರೈನ್ ಅಪ್ ಆಗಿ ಮಾತಾಡಿದ್ರೆ ಸೊ ಅವನ ಜಾಗ ಚೆನ್ನಾಗಿರ್ತಾ ಇತ್ತು. ಅವನೇನೋ ಬೇರೆ ಮತ್ ಕೇಳ್ಕೊಂಡು ಬಕೆಟು ಅಂದ್ಕೊಂಡು ಈಗ ಮುಂದೆ ಬಂದಿದ್ದಾನೆ. ಮೇ ಬಿ ಅವನು ಕರೆಕ್ಟ್ ಆಗಿ ಆಡ್ತಾ ಇಲ್ಲ, ಆ ಕಡೆ ಈ ಕಡೆ ಇದ್ದಾನೆ. ಮೇ ಬಿ ಹೋಗ್ಬೋದು, ಹೇಳಕ್ಕಾಗಲ್ಲ. ಧ್ರುವಂತ್ ಹೋಗ್ಬೇಕು. ಗಿಲ್ಲಿ ನಟ ಈಗ ಚೆನ್ನಾಗಿ ಆಡ್ತಾ ಇದ್ದಾನೆ ಅಂದ್ರೆ ಮಂಗಳೂರು ಹುಡುಗಿ ರಕ್ಷಿತನ್ ಬಗ್ಗೆ ಏನ್ ಹೇಳ್ತೀವಿ? ರಕ್ಷಿತಾ ಇನ್ನೋಸೆಂಟ್, ಬಟ್ ಅವಳು ಬೇರೆಯವ್ರಿಗೆ ಯಾರಿಗೂ ಹಟ್ ಮಾಡ್ಬೇಕು ಅನ್ನೋ ಫೀಲಿಂಗ್ ಅವಳಿಗಿಲ್ಲ. ಅವಳ ಆಟ ಅವಳು ಆಡ್ಕೊಂಡು ಹೋಗ್ತಿದ್ದಾಳೆ. ಸೊ ಅವಳನ್ನ ಏನಾದ್ರೂ ಎಲ್ಲಾರ್ದು ಮನೇಲಿ ಅಶ್ವಿನಿ ಗೌಡ, ನಿಶಾ, ರಿಷಾ ಇವ್ರದೆಲ್ಲ ಏನ್ ಪ್ರಾಬ್ಲಮ್ ಅಂದ್ರೆ ಅವಳೆಲ್ಲಿ ನಮ್ಗಿಂತ ಮುಂದೆ ಹೋಗ್ಬಿಡ್ತಾಳೆ ಅನ್ನೋ ಭಯ ಜಾಸ್ತಿ ಇದೆ. ಹಂಗಾಗಿ ಅವಳನ್ನ ಮಾತಾಡಕ್ ಬಿಡ್ತಿಲ್ಲ. ಅವಳಿಗೂ ಎಲ್ಲ ಪ್ರತಿಯೊಂದು ಅರ್ಥ ಆಗುತ್ತೆ, ಬಟ್ ಯಾವ ತರ ಕಮ್ಯುನಿಕೇಟ್ ಮಾಡ್ಬೇಕು, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಂದ ಅವಳಿಗೆ ಯಾವ ತರ ಕಮ್ಯುನಿಕೇಟ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಹಂಗಾಗಿ ಅವಳು ಚೆನ್ನಾಗಿ ಆಡ್ತಿದ್ದಾಳೆ, ಅವಳ ಆಟ ಅವಳು ಆಡ್ತಿದ್ದಾಳೆ. ಈಗ ರಕ್ಷಿತನ್ಗೆ ಕನ್ನಡ ಬರಲ್ಲ ಅಂತ ಹೇಳ್ತಾರೆ. ಕನ್ನಡ ಗೊತ್ತಿರೋರು ಎಲ್ಲ ಕನ್ನಡದಲ್ಲೇ ಮಾತಾಡ್ತಾವ್ರ ಅಂತ ಕೇಳ್ತಾರೆ ಜನರು, ನೀವೇನ್ ಹೇಳ್ತೀರಿ? ಕನ್ನಡ ಅಂದ್ರೆ ಗೊತ್ತಲ್ಲ ಮುಂಚೆಯಿಂದನು. ಇವಾಗ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಅವಳು ಟ್ರೋಲ್ ಆಗಿದ್ದಾಳೆ. ಸೊ ಕನ್ನಡ ಯಾವ ತರ ಮಾತಾಡ್ತಾ ಇದ್ದಾಳೆ ಅಂತ ಮುಂಚೆನೆ ಗೊತ್ತು ಅವ್ರಿಗೆ. ಇಲ್ಲಿ ಬಂದ್ಮೇಲೆ ಕನ್ನಡ ಬರುತ್ತಾ ಬರಲ್ವಾ ಅನ್ನೋ ಕ್ವಶನ್ ಬರೋದೇ ಇಲ್ಲ. ಅವಳಿಗೆ ಅಂದ್ರೆ ಅದನ್ನ ರಿಸೀವ್ ಮಾಡ್ಕೋಬೇಕು, ಯಾವ ತರ
ರಿಪ್ಲೈ ಕೊಡ್ಬೇಕು ಅನ್ನೋದು ಅವಳಿಗೆ ಗೊತ್ತು. ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಕೊಡ್ತಿದ್ದಾಳೆ, ಆಲ್ರೆಡಿ ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಕೊಡ್ತಿದ್ದಾಳೆ. ಸೊ ಕೆಲವೊಂದು ಸೆಂಟೆನ್ಸ್ ಅವಳಿಗೆ ಕಂಪ್ಲೀಟ್ ಆಗಿ ಕನ್ನಡ ಬಂದಿರೋರೇ ಹೇಳಲ್ಲ, ಸ್ವಲ್ಪ ತುಳು ಎಲ್ಲ ಮಿಕ್ಸ್ ಮಾಡಿ ಅವಳು ಹೆಂಗೋ ಹಂಗೋ ಹಿಂಗೋ ಮಾಡಿ ಅವಳ ಮನ್ಸಲ್ಲಿರೋದೇನೋ ಅದನ್ನ ಜನರಿಗೆ ರೀಚ್ ಮಾಡಕ್ಕೆ ಪ್ರಯತ್ನ ಪಡ್ತಿದ್ದಾಳೆ. ನಿಮ್ಮ ಪ್ರಕಾರ ಯಾರು ಚೆನ್ನಾಗ್ ಆಡ್ತಾ ಇದಾರೆ, ಯಾರು ಚೆನ್ನಾಗ್ ಆಡ್ತಾ ಇದ್ದಾರೆ? ನಮ್ ಪ್ರಕಾರ ಗಿಲ್ಲಿ ಅವ್ರು ಚೆನ್ನಾಗ್ ಆಡ್ತಾ ಇದ್ರು. ಗಿಲ್ಲಿ ಅವ್ರು ಚೆನ್ನಾಗ್ ಆಡ್ತಾ ಇದ್ದಾರೆ. ಯಾಕೆ ಬರೀ ಗಿಲ್ಲಿ 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 ಅಂತಾರಲ್ಲ? ಅಂದ್ರೆ ಅವರು ಚೆನ್ನಾಗ್ ಕಾಮಿಡಿ ಮಾಡ್ತಾರೆ, ಚೆನ್ನಾಗ್ ಕಾಮಿಡಿ ಮಾಡ್ತಾರೆ. ಚೆನ್ನಾಗ್ ಮಾತಾಡ್ತಾರೆ. ಹಾ. ಜನ ಅದಕ್ಕೋಸ್ಕರನೇ ಅವ್ರನ್ನ ಜಾಸ್ತಿ. ಈಗ ನೀವು ಆತರ ಕಾಮಿಡಿ ಅಂತ ಅಂದ್ರೆ ಚಂದ್ರಪ್ರಭನು ಕಾಮಿಡಿ ಮಾಡ್ತಾರಲ್ಲ? ಚಂದ್ರಪ್ರಭನು ಮಾಡ್ತಾರೆ, ಮಾಡಲ್ಲ ಅಂತ, ಬಟ್ ಆದ್ರೆ ಗಿಲ್ಲಿನೇ ಜಾಸ್ತಿ ಮಾಡ್ತಾರೆ. ಓಕೆ, ಈಗ ನೀವ್ ಹೇಳ್ತಾ ಇದ್ದೀರಿ ನಿಮ್ ಫೇವ್ರೇಟ್ ಗಿಲ್ಲಿ ಅಂತ. ನಿಮ್ ಫೇವ್ರೇಟ್ ಗಿಲ್ಲಿನ ಯಾವಾಗ್ಲೂ ಟಾರ್ಚರ್ ಮಾಡ್ತಾ ಇದಾರಲ್ಲ ಅಶ್ವಿನಿ ಗೌಡ ಅವರು ಮತ್ತೆ ರಿಷಿಕಾ ಅವರು ಅಂತ ಹೇಳ್ತಾರಲ್ಲ, ಏನಂತೀರಿ? ಅಶ್ವಿನಿ ಗೌಡ ಹಾ? ಅಷ್ಟು ನಂಗೆ ಗೊತ್ತಿಲ್ಲ, ನಾನು ಗಿಲ್ಲಿ ಅವ್ರನ್ನ ಅಷ್ಟೇ ನೋಡೋದು ಜಾಸ್ತಿ. ಗಿಲ್ಲಿ ಅವ್ರನ್ನ ಅಷ್ಟೇ ನೋಡೋದು, ಗಿಲ್ಲಿ ಅವ್ರ ಮಾತ್ರ ನಿಮ್ಗೆ ಇಷ್ಟ ಆಗಿ? ಗಿಲ್ಲಿ ಕಾವ್ಯ. ಗಿಲ್ಲಿ ಕಾವ್ಯ. ಓಕೆ, ಕಾವ್ಯ ಬಂದು ರಾಖಿ ಕಟ್ಬಿಟ್ರಲ್ಲ ಗಿಲ್ಲಿಗೆ, ಅದು ತಪ್ಪು. ಅವ್ರು ಕಿತ್ತಾಕಿದ್ರಲ್ಲ. ಅಲ್ಲ ಈಗ ತಪ್ಪು ಅಂತ ನೀವ್ ಹೇಳ್ತಾ ಇದೀರ, ಇವ್ರು ಕಾವ್ಯ ಅವ್ರು ಹೇಳ್ತಾ ಇದಾರೆ ನನ್ಗೆ ಗಿಲ್ಲಿ ಲವರ್ ತರ ನಾನು ಅಕ್ಸೆಪ್ಟ್ ಮಾಡಿಲ್ಲ. ಬಟ್ ಜನ ಅವ್ರನ್ನ ಲವರ್ ತರನೇ ನೋಡ್ತಾ ಇದಾರಲ್ಲ. ಈಗ ಜನಗಳು ಇನ್ನೊಂದು ಹೇಳ್ತಾರೆ ನಾನು ಹೆಂಗ್ ಕೇಳಿ ಅಂತಾರೆ ಕಾವ್ಯ ಅವ್ರು. ನಮ್ಗೆ ಅವ್ರನ್ನ ಲವರ್ ತರ ನೋಡಕ್ಕೆ ಇಷ್ಟ. ಲವರ್ ತರ ನೋಡೋದಕ್ಕೆ ಇಷ್ಟ. ಇದೆಲ್ಲ ಗಿಲ್ಲಿ ಫ್ಯಾಮಿಲಿ ಮತ್ತೆ ಕಾವ್ಯ ಫ್ಯಾಮಿಲಿ ಕೇಳ್ರಪ್ಪ, ಲವರ್ ತರ ನೋಡಕ್ಕೆ ಇಷ್ಟ ಅಂತೆ. ಓಕೆ, ಇನ್ನು ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಅಶ್ವಿನಿ ಗೌಡ ಅವ್ರಿಗೆ ಸ್ವಲ್ಪ ಕೋಪ ಜಾಸ್ತಿ, ಕೋಪ ಜಾಸ್ತಿ. ಎಲ್ಲ ನನ್ನಿಂದನೇ ಅನ್ನೋದು ಸ್ವಲ್ಪ ಅಹಂ ಇದೆ. ಅಹಂ ಜಾಸ್ತಿ ಇದೆ. ಹಾ, ಹಾ. ಅದು ಅವ್ರ ದುಡ್ಡಿಂದ ಇರ್ಬೋದು, ಇಲ್ಲ ಏನೋ ಗೊತ್ತಿಲ್ಲ ನನ್ಗೆ, ಒಟ್ಟು ಅಹಂ ಜಾಸ್ತಿ ಇದೆ. ಓಕೆ, ಈಗ 150 ಮನೆ ಅದು ಇದು ಅಂತ ಎಲ್ಲ ಹೇಳ್ತಾರೆ, ನಾನ್ ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೇಳ್ತಾರೆ. 150 ಮನೆ ಬಾಡಿಗೆ ಕೊಟ್ಟಿದ್ದೀನಿ ಅಂತ ಅಂತಾರೆ ಅಶ್ವಿನಿ ಗೌಡ. ಸೊ ಅದ್ರಿಂದ ಏನಾದ್ರು ಈ ತರ ಆಡಿಸ್ತಾ ಇತ್ತು? ಏನಿಲ್ಲ ಸರ್, ಒಟ್ನಾಗ ಅವ್ರಿಗೆ ಅಹಂ ಜಾಸ್ತಿ ಇದೆ. ಅಹಂ ಜಾಸ್ತಿ. ಅಹಂ ಜಾಸ್ತಿ ಇದೆ, ನಾನೇ ಎಲ್ಲ, ಹಾ. ನಾನ್ ಮಾತಾಡೋದೇ ಎಲ್ಲ ಹೆಚ್ಚು ಅನ್ನೋ ತರ ಮಾತಾಡ್ತಾರೆ ಅಷ್ಟೇ ಅವ್ರು. ಓಕೆ, ಈಗ ರಿಷಾ ಅಂತ ಒಬ್ರು ಬಂದ್ರು ಗೊತ್ತಾ? ಹೌದು, ದಿಶಾ. ಅವರು ಅಶ್ವಿನಿ ಗೌಡನ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಬಂದ್ರು ಒಳಗಡೆ, ವೈಲ್ಡ್ ಕಾರ್ಡ್ ಎಂಟ್ರಿ ಬಂದೀಗ ಅಶ್ವಿನಿ ಗೌಡ ಜೊತೆಗೆ ಸೇರ್ಕೊಂಡು ಗಿಲ್ಲಿ ನಟನ್ನ ವಿರೋಧಿಸ್ತಾ ಇದ್ದಾರೆ. ಮೊನ್ನೆ ಗಿಲ್ಲಿ ನಟನ್ ಹೊಡೆದ್ರಲ್ಲ, ಏನನ್ಸುತ್ತೆ? ಬಟ್ ಗಿಲ್ಲಿ ನಟ ಅವರು ಮತ್ತೆ ರಿಟರ್ನ್ ಹೊಡೆದ್ರೆ ಹೆಣ್ಮಕ್ಳಿಗೆ ಬೆಲೆ ಇರಲ್ಲ, ಅದಕ್ಕೋಸ್ಕರ ಅವರು ಹೆಣ್ಮಕ್ಳಿಗೊಂದ್ ಬೆಲೆ ಕೊಟ್ಟಿ ಅವ್ರು ಹೊಡೆದಿಲ್ಲ. ಹಾ. ಜನ ನೋಡ್ತಾ ಇದಾರಲ್ವಾ, ಹಂಗಾಗಿ ಓಟ್ ಅವ್ರಿಗೆ ಬೀಳುತ್ತೆ, ಗಿಲ್ಲಿ ಅವರೇ ಗೆಲ್ತಾರೆ ಅಂತ ನಾವ್ ಹೇಳ್ತೀವಿ ಅಷ್ಟೇ. ಎಸ್, ಈಗ ನೀವು ಗಿಲ್ಲಿ ಅವ್ರು ಗೆಲ್ತಾರೆ ಅಂತ ಹೇಳ್ತಾ ಇದ್ರಿ, ಗಿಲ್ಲಿ ಎಲಿಮಿನೇಷನ್ ಆಗಿದಾರಲ್ಲ ಈಗ ಈ ವಾರದಲ್ಲಿ. ಹೇಳಕ್ ಆಗಲ್ಲ, ಮತ್ತೆ ರಿಟರ್ನ್ ಬರ್ಬೋದು. ಮತ್ತೆ ಬರ್ತಾರೆ ಎದ್ದು ನಿಂತ್ಕಂತ. ಓಕೆ, ಗಿಲ್ಲಿ ಮತ್ತೆ ಕಾವ್ಯನ ಒಂದು ಕ್ಯೂಟ್ ಲವ್ ಸ್ಟೋರಿ ನಿಮ್ಗೆ ಇಷ್ಟ ಆಗಿ ಅವ್ರಿಬ್ರು ಇಷ್ಟ ಆಗ್ತಾ ಇತ್ತು. ಎಸ್, ಈ ವಾರ ಹೊರಗಡೆ ಹೋಗ್ಬೇಕಂದ್ರೆ ಯಾರು ಹೋಗ್ಬೇಕು ನಿಮ್ ಪ್ರಕಾರ? ನನ್ ಪ್ರಕಾರ ಹಾ. ರಕ್ಷಿತಾ ಚೆನ್ನಾಗ್ ಆಡ್ತಾ ಇದಾರೆ, ಪಾಪ ಅವಳಿಗೆ ಏನು ಗೊತ್ತಾಗಲ್ಲ, ಅವಳು ಮಾತಾಡೋದ್ರಿಂದ ಜನ ಖುಷಿ ಪಡ್ತಾ ಇದಾರೆ. ರಕ್ಷಿತಾ ಹೋಗೋದ್ ಬೇಡ, ರಿಷಾ. ರಿಷಾ ರಿಷಾನೀಗ ಎಲ್ರು ಮಸಿ ಬೆಳೆದ್ರು ರಿಷಾಗೆ. ಆದ್ರೆ ರಿಷಾದು ಏನೋ ಫ್ಯಾಮಿಲಿ ಸಿಕ್ಬಿಟ್ಟು ರಿಷಾ ಎಲಿಮಿನೇಷನ್ ಇಂದ ಪಾರ್ ಆಗ್ಬಿಟ್ಟಿದಾರೆ ನಮಗೆ. ಬಟ್ ನಮ್ ಪ್ರಕಾರ ರಿಷಾ ಹೋಗ್ಬೇಕು, ರಕ್ಷಿತಾ ಉಳ್ಕೋಬೇಕಷ್ಟೇ. ರಕ್ಷಿತಾ ಉಳ್ಕೋಬೇಕು, ರಿಷಾ ಹೋಗ್ಬೇಕು. ಇನ್ನೊಬ್ರು ರಾಶಿಕಾ ಅಂತ ಇದಾರಲ್ಲ, ಅವ್ರ ಬಗ್ಗೆ ಏನ್ ಹೇಳ್ತೀವಿ? ರಾಶಿಕಾ ಅಷ್ಟು, ರಾಶಿಕಾ ಬಗ್ಗೆ ನಾನು ಅಷ್ಟು ನೋಡಿಲ್ಲ. ಓಕೆ, ಸ್ಪಂದನ ಬಗ್ಗೆ? ಸ್ಪಂದನ ಅವರು ಸೈಲೆಂಟ್ ಅವ್ರು ಉಳ್ಕೊಳ್ಳಿ ಅಂತೀವಿ. ಅವರು ಉಳ್ಕೊಳ್ಳಿ ಅಂತ ಹೇಳ್ತಾರೆ. ಸ್ಪಂದನ ಅವ್ರು ಸೈಲೆಂಟ್ ಆಗಿ ಏನ್ ಆಟ ಆಡ್ತಾರೆ, ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ ಮನೆಯಲ್ಲ. ಹೌದು, ಎಂಟರ್ಟೈನ್ಮೆಂಟ್ ಲೆಕ್ಕಾಚಾರ ಹೋದ್ರೆ ಗಿಲ್ಲಿ ಅವರು, ಕಾವ್ಯ, ರಕ್ಷಿತಾ ಇವರು ಬರ್ತಾರೆ. ಬಟ್ ಆದ್ರೆ ಅವರು ಇನ್ನೋಸೆಂಟ್, ಸ್ಪಂದನ ಅಷ್ಟೇನೆ. ಬಟ್ ಆಟದ ಪ್ರಕಾರ ಹೋದ್ರೆ ಇವರೇ ಚೆನ್ನಾಗ್ ಆಡ್ತಾರೆ, ಗಿಲ್ಲಿ ಮತ್ತೆ ಕಾವ್ಯ, ಇವರೆಲ್ಲ. ರಶಿಕನ ಯಾರು ಹೇಳಿದ್ರಲ್ಲ, ಅವರೆಲ್ಲ ಚೆನ್ನಾಗ್ ಆಡ್ತಾ ಇದ್ರು. ಎಸ್, ಇನ್ನು ಮಾಳು ನಿಪ್ನಾಳ್ ಅಂತ ನಾ ಡ್ರೈವರ್ ಸಾಂಗ್ ಆಡ್ ಫೇಮಸ್ ಆಗಿದ್ರು ಗೊತ್ತಾ? ತಡ್ರಿ ಮಾಳು ನಿಪ್ನಾಳ್ ಅವ್ರು ಇದಾರಲ್ಲ, ಆ ಮಾಳು ನಿಪ್ನಾಳ್ ಅವ್ರ ಬಗ್ಗೆ ಏನ್ ಹೇಳ್ತೀವಿ? ಹಳ್ಳಿ ಹುಡುಗ, ಪರವಾಗಿಲ್ಲ, ಅವ್ರಿಗೆ ಓಟ್ ಹಾಕಿದ್ರೆ ಏನ್ ತೊಂದ್ರೆ ಇಲ್ಲ, ಜನ ಹಾಕಿದ್ರು ಹಾಕ್ಬೋದು, ಹೇಳಕ್ ಆಗಲ್ಲ. ಈಗ ಮಾಳು ನಿಪ್ನಾಳ್ ಅವ್ರಿಗೆ ಆ ಫ್ಯಾಮಿಲಿ ಬಿಟ್ಟು ಬಂದಾದ್ಮೇಲಿಂದನ ಅಂದ್ರೆ ತುಂಬಾ ಒಂಥರ ಗೊಂದಲಕ್ಕೆ ಒಳಗಾಗಿದ್ದಾರಲ್ಲ, ನಾನು ಹೋಗ್ಬಿಡ್ತೀನಿ ಬಿಗ್ ಬಾಸ್ ಮನೆಯಿಂದ ಅಂತ ಹೇಳ್ತಾರಲ್ಲ. ಅಂದ್ರೆ ಇಲ್ಲಿ ಟಾರ್ಚರ್ ಕೊಡ್ತಾ ಇದಾರಲ್ಲ, ಬಿಗ್ ಬಾಸ್ ಒಳಗಡೆ ಏನೇನ್ ನಡೀತಾ ಇದೆಯೋ ಅಷ್ಟು ಗೊತ್ತಿಲ್ಲ, ಹಂಗಾಗಿ ಅವ್ರಿಗೆ ಅನ್ಸಿರ್ಬೋದು ಮನೆ ವಾತಾವರಣಕ್ಕೂ ಬಿಗ್ ಬಾಸ್ ವಾತಾವರಣಕ್ಕೂ ಬೇಡ ಹೋಗ್ಬಿಡ್ತೀನಿ ಅಂತ ಅಂದಿರ್ಬೋದು. ಬಟ್ ಜನ ಅವ್ರನ್ನು ಕೂಡ ಗಮನಿಸ್ತಾ ಇದ್ದಾರೆ, ಅವ್ರ ಕಡೆನೂ ಸ್ವಲ್ಪ ಜನ ಇದ್ದಾರೆ. ಜಾಸ್ತಿ ಹೇಳ್ಬೇಕು ಅಂದ್ರೆ ಗಿಲ್ಲಿ ಕಾವ್ಯ ಕಡೆನೆ ಇರೋದೆಲ್ಲ. ಓಕೆ, ಇನ್ನು ಈಗ ಉತ್ತರ ಕರ್ನಾಟಕ ಅಂತ ಬಂದಾಗ ಹೋದ್ ಸರಿ ಹನುಮಂತು ಫೇಮಸ್ ಆಗಿ ಗೆದ್ದಿದ್ರು. ಈ ಸರಿ ಮಾಳು ಕೂಡ ಗೆಲ್ತಾರೆ ಉತ್ತರ ಕರ್ನಾಟಕದವರು ಅಂತ ಕೆಲವರು ಅನ್ಕೊಂಡಿದ್ರು. ಆದ್ರೆ ಮಾಳು ನೋಡಿದ್ರೆ ಸೈಲೆಂಟ್ ಆಗೋ ಸಾಧ್ಯನೇ ಇಲ್ಲ, ಬಂದ್ರೆ ಗಿಲ್ಲಿನೇ ಬರ್ತಾರೆ, ಇಲ್ಲ ಕಾವ್ಯ ಬರ್ತಾರೆ. ಇನ್ನು ಮ್ಯೂಟೆಂಟ್ ರಘು ಅಂತ ಇದಾರಲ್ಲ, ಅವ್ರ ಬಗ್ಗೆ ಏನಂತ? ಜಿಂಬೋಡಿ
ಉದ್ದ ದಪ್ಪ ಇದ್ದಾರೆ. ಹೌದು ಹೆವಿ ಸ್ಟಿಟ್ ಜಾಸ್ತಿ ಹಾ. ಆಡ್ತಾ ಇದಾರೆ ಬಟ್ ಎಂಟರ್ಟೈನ್ಮೆಂಟ್ ಲೆಕ್ಕ ಹಾಕಿದ್ರೆ ಇವರೇ ಜಾಸ್ತಿ ಕೊಡ್ತಾ ಇರೋದು, ಹಂಗಾಗಿ ಇವರೇ ಗೆಲ್ಬಹುದು. ಓಕೆ ಥ್ಯಾಂಕ್ಸ್.